ಲಕ್ಷೆಟ್ಟಿ ಸಾಹೇಬರಿಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಸಮಾರಂಭದ ಕೇಂದ್ರ ಬಿಂದು ಇಂದಿನ ಸಾಧಕರಿಗೆ ಸನ್ಮಾನ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಸನ್ಮಾನಿತರು ರೈತ ಹೋರಾಟಗಾರರ ಜೀವನ ಹೆಂಗಿರ್ತಂದ್ರೆ ಸುಖಕರ ಜೀವನ ಇರೋಲ್ಲ. ಯಾಕಂದ್ರೆ ನಾನು ಸುಮಾರು 94ರಿಂದ ಸುಮಾರು 2024ರವರೆಗೆ ನಾನು ನಿರಂತರ CATU ಸಂಘಟನೆಯಲ್ಲಿ ಕಾಮ್ರೇಡ್ ಮಾರುತಿ ಮಾನ್ಪಡೆಯವರ ಸಂಘಟನೆಯಲ್ಲಿ ಸುಮಾರು ಒಂದು 25 ವರ್ಷ, ದಿವಂಗತ ಆರ್ಟಿಕಲ್ 371J ಹೋರಾಟಗಾರ ಅಂತ ವೈಜನಾಥ್ ಪಾಟೀಲ್ ಅವ್ರ ಜೊತೆಯಲ್ಲಿ ಸುಮಾರು ನಾನು 25-26 ವರ್ಷ ನಾನು ಏನದಂದ್ರೆ ಹೋರಾಟಗಾರ ಹಿಂದೆ ಜೊತೆಗೂಡಿದಕ್ಕೆ ಹೋರಾಟಗಾರ ಜೀವನ ಏನಿರ್ತದ, ಸುಖಕರ ಜೀವನ ಇರಲ್ಲ ಹೋರಾಟಗಾರದು. ಮಳೆ ಬರಲಿ ಚಳಿ ಬರಲಿ ಅವ್ರು ಹೋರಾಟ ಕುಂತರಂದ್ರೆ ಯಾರು ಕೂಡ್ಲಿ ಎದ್ದೋಲಿ ಅವರಂತೂ ಟೆಂಟಿನಾಗ ಒಬ್ಬರೇ ಇರಬೇಕಾಯ್ತು. ಅಂಥ ಒಂದು ಸಂದರ್ಭಗಳು ಹೋರಾಟ ಜೀವನದಲ್ಲಿ ಬರ್ತದ. ಹೋರಾಟಗಾರರು ಯಾವುದೇ ಒಂದು ಪಕ್ಷ ಸೀಮಿತವಾಗಿರೋದಿಲ್ಲ. ಅವರು ಯಾವುದೇ ಒಂದು ಪಕ್ಷ ಏನದಂದ್ರೆ ತಪ್ಪು ಮಾಡ್ತಂದ್ರೆ ಕಿವಿ ಹಿಡ್ತಕ್ಕಂಥ ಗುಣ ಹೋರಾಟಗಾರರಲ್ಲಿ ಇರ್ತದೆ. ಅವ್ರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರಲ್ಲ. ಹಾಗಾಗಿ ನಾನು ವೀರಣ್ಣ ಗಂಗಾಣಿ ಸಾಹೇಬ್ರದ್ದು ಒಂದು ಹೋರಾಟಗಳು ಬಹಳಷ್ಟು ನೋಡೀನಿ. ಅವರು ಒಮ್ಮೆ ಯತ್ನಾಳನ್ನು ಪರವಾಗಿ ಹೋರಾಟ ಮಾಡುತ್ತಿರು ಒಂದು 8 ದಿನದಲ್ಲಿ ಒಂದು ಯತ್ನಾಳನ್ನು ವಿರುದ್ಧ ಮತ್ತು ಹೋರಾಟ ಕೇಳಿದ್ರು. ಯಾಕಂದ್ರೆ ಫ್ಯಾಕ್ಟ್ರಿ ಚಾಲು ಮಾಡಲಾರ್ದಂಗೆ ಕೆಲವೊಂದು ದುಷ್ಟ ಶಕ್ತಿಗಳು ಏನದಂದ್ರೆ ತಡೆ ಹಿಡಿದಾಗ ಈ ಫ್ಯಾಕ್ಟ್ರಿ ಚಾಲು ಆಗಬೇಕು, ಇಲ್ಲಿನ ರೈತರಿಗೆ ಒಳ್ಳೇದಾಗಬೇಕು ಅಂಥೇಳಿ ಆ ಫ್ಯಾಕ್ಟ್ರಿ ಪರವಾಗಿ ಹೋರಾಟ ಮಾಡಿದ್ರೆ ಯತ್ನಾಳನ ಕಡೆಯಿಂದ ಮಾಡ್ಲಾತಾರೇನೋ ಅಂತ ಒಬ್ಬರು. ಮತ್ತೊಂದು 8 ದಿವಸದಲ್ಲಿ 15 ದಿವಸದಲ್ಲಿ ಫ್ಯಾಕ್ಟ್ರಿ ಚಾಲು ಆಗಿ ರೈತರು ಕಬ್ಬು ಹೋದ್ಮೇಲೆ ದುಡ್ಡು ಸರಿಯಾಗಿ ಕೊಡಲಿಲ್ಲ, ಸರ್ಕಾರ ನಿಗದಿ ಮಾಡಿದ ಬೆಲೆ ಪ್ರಕಾರ ದುಡ್ಡು ಕೊಡಲಿಲ್ಲ ಅಂದ್ರೆ ಮತ್ತೆ ಯತ್ನಾಳ ವಿರುದ್ಧ ಹೋರಾಟ ಮಾಡೋ ಅದಕ್ಕೆ ರೈತ ನಾಯಕ ಅಂತ ಕರೆಸ್ಕೊತಾರೆ. ಹಾಗಾಗಿ ಹೋರಾಟಗಾರರು ಯಾವಾಗಲೂ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ರೈತ ಪರವಾಗಿ ಹೋರಾಟ ಮಾಡ್ತಾರೆ. ಅಂಥ ಒಂದು ನಾಯಕರಿಗೆ ಈ ಒಂದು ಪಾಂಡುರಂಗ ವಿಠಲನ ಮಂದಿರದಲ್ಲಿ ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ರೂವಾರಿ ಲಕ್ಷೆಟ್ಟಿ ಸಾಹೇಬರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ, ಯಾಕಂದ್ರೆ ನಂಬಲ್ಲಿ ಏನಿತ್ತು ಪೈಲೆ ಅಂದ್ರೆ ಏಕಾದಶಿ ಕಾರ್ಯಕ್ರಮ ಚಾಲು ಆಗೋದಕ್ಕಿಂತ ಪೈಲೆ ನಂಬಲ್ಲಿ ಊಟದ ಕಾರ್ಯಕ್ರಮ ನಿರಂತರ ಚಾಲು ಇರ್ತಿತ್ತು. ಈಗ ಒಂದು 8-10 ಏಕಾದಶಿ ಹಿಡಿದು ನಮ್ಮ ಲೇವಡಿ ಸಾಹೇಬರು ಒಂದು ಕಟ್ಟಪ್ಪಣೆ ಮಾಡ್ಯಾರ. ಇದು ರಾತ್ರಿ 12 ತನಕ ಪ್ರೋಗ್ರಾಮ್ ಆದ್ರೆ ಭೀ ಊಟ ಮಾಡಪ್ಲೇ ಯಾರು ಭೀ ಪ್ರೋಗ್ರಾಮ್ ಮುಗಿದ್ಬಾರ್ದು ಊಟ ಮಾಡ್ಬೇಕಂತ ಒಂದು ಆದೇಶ ಆಗಿದ್ದು ಭಾಳ ಕುತೂಹಲದಿಂದ ಏನಂದ್ರೆ ಜನ ಕಾಯ್ತಾ ಇರ್ತಾರೆ. ಹಾಗಾಗಿ ಸಮಯದ ಅಭಾವ ನಾವು ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಸಭೆಯನ್ನು ಉದ್ದೇಶಿಸಿ ವೀರಣ್ಣ ಗಂಗಾಣಿ ಸಾಹೇಬರು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ರು. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ದಿವಸ ಇಲ್ಲಿ ನಾವು ನೋಡಿದ್ರೆ ಇಷ್ಟು ಸುಂದರವಾದ ವಾತಾವರಣದ 10 ವರ್ಷಗಳ ಹಿಂದೆ ಅಲ್ದಿ ಅಣ್ಣವರು ನಾವು ಬಂದಿದ್ದೆ. ನಮ್ಮ ಲಕ್ಷೆಟ್ಟಿ ಅಣ್ಣವ್ರ ಒಂದು ಮೀಟಿಂಗ್ ಇಟ್ಕೊಂಡಿದ್ದು ನಮ್ಮ ರಂಗಮಂದಿರದಾಗ ಒಂದು ಕಾರ್ಯಕ್ರಮ ಸಲಿಂದ. ಅವಾಗೀಗ ಈಗ ನೋಡೋದು ಭಾಳ ವ್ಯತ್ಯಾಸ ಅದ. ಅದಕ್ಕಾಗಿ ಇದು ಒಂದು ಇಂಥ ತಾಣದ ನಾವು ಇಲ್ಲಿನೇ ನೋಡಿದ್ದೀವಿ. ಈಚೆ ಕಡೆ ನೋಡಿದ್ರೆ ಕೆರಿ, ಇಲ್ಲಿ ನೋಡಿದ್ರೆ ಗುಡ್ಡಗಾಡು, ಆಚೆ ಕಡೆ ನೋಡಿದ್ರೆ ಊರು. ಭಾಳ ಸ್ವಚ್ಛ ಸುಂದರವಾಗಿರ್ತಕ್ಕಂಥ ತಾಣದಲ್ಲಿ ಈ ಒಂದು ಸಾಧನೆಗೈದ ಸಾಧಕರಿಗೆ ಬಹಳ ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಮಾರುತಿ ನಾಟ್ಯ ಸಂಘ, ಸುಧೀರ್ ಕಲಾ ಬಳಗ ಸಾಲೆಬಿನಹಳ್ಳಿ ಮತ್ತು ಪಾಂಡುರಂಗ ವಿಠಲ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಲಕ್ಷೆಟ್ಟಿ ಅವ್ರಿಗೆ ಕೂಡ ನಮಸ್ಕರಿಸುತ್ತಾ, ಮತ್ತು ಈಗಾಗಲೇ ಬಹಳ ಸುಂದರವಾಗಿ ಸ್ವಾಗತ ಅಲ್ಲದೆ ಈ ಕಾರ್ಯಕ್ರಮದ ಮಾತು ಕೂಡ ಆಡಿರ್ತಕ್ಕಂಥ ನಮ್ಮ PDO ಸಾಹೇಬರಿಗೆ ಕೂಡ ನಮಸ್ಕರಿಸುತ್ತಾ,
ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ಈಗಾಗಲೇ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ಭಾಳ ಖುಷಿ ಪಡ್ತೀವಿ ನಾವು. ಹಿಂದ ಎಲ್ಲ ಶಾಲೆ ಕಾಲೇಜುಗಳು ಇರ್ತಿರ್ಲಿಲ್ಲ. ಎಲ್ಲ ಮಠ ಮಂದಿರಗಳ ಮನೆಗಳಲ್ಲಿ ಈ ಸಂಗೀತ ಶಾಲೆಗಳು ಇಂಥವು ನಡೆಸ್ತಾ ಇದ್ವು. ಈಗೆಲ್ಲ ಭಾಳ ದೊಡ್ಡ ದೊಡ್ಡ ಶಾಲೆಗಳಾಗಿವ, ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಈ ಥರ. ಅದಕ್ಕೆ ಇಂಥ ಕಾರ್ಯಕ್ರಮ ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯರು, ನಮ್ಮವರೇ ಆಗಿರ್ತಕ್ಕಂಥ ಹಲವಾರು ಪ್ರಶಸ್ತಿ ಪುರಸ್ಕೃತರ ಅವ್ರದ್ದು ಚಾರಣನೇ ಇಲ್ಲ ಅಂತ ನಾ ಭಾವಿಸ್ತೀನಿ. ಸಂಗಣ್ಣ ಅಲ್ದಿ ಸರ್ ಅಂದ್ರೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದೊಡ್ಡ ಕಲಾವಿದರು ಮತ್ತು ಶಿಕ್ಷಣ ಪ್ರೇಮಿಗಳು. ಅವರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಮತ್ತು ಇದೇ ಗ್ರಾಮದ ಆಗಿರುವಂಥ ನಿವೃತ್ತ ಶಿಕ್ಷಕರು ಮತ್ತು ಡಾಕ್ಟರ್, ನೋಡ್ರಿ, ಶಿಕ್ಷಕರ ವೃತ್ತಿನೇ ಬೇರೆ, ಡಾಕ್ಟರ್ ವೃತ್ತಿನೇ ಬೇರೆ. ಆದರೂ ಕೂಡ ಅವರು ನಿವೃತ್ತಿ ಹೊಂದಿದ ಮೇಲೆ ಸುಮ್ಮನೆ ಕೂಡಲಿಲ್ಲ. ಈ ಗ್ರಾಮದಲ್ಲಿ ಆಗಿರ್ತಕ್ಕಂಥ ರೋಗಗಳಿಗೆ ಚಿಕಿತ್ಸೆ ಕೊಡುವ ಮೂಲಕ ಮತ್ತೆ ಸೇವೆ ಸಲ್ಲಿಸಿರ್ತಕ್ಕಂಥ ಮಾನಿಗರು ಕೂಡ ನಾನು ನಮಸ್ಕರಿಸುತ್ತಾ, ಮತ್ತು ಇವತ್ತಿನ ಸಂಗೀತ ಸೇವೆ ನಡೆಸಿಕೊಂಡು ಬರ್ತಕ್ಕಂಥ ತಮ್ಮೆಲ್ಲರಿಗೂ, ಗ್ರಾಮಸ್ಥರಿಗೂ, ತಾಯಂದರಿಗೂ ನಮಸ್ಕರಿಸುತ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನದಂಥದ್ದೇನು ದೊಡ್ಡ ಸೇವೆ ಏನಲ್ಲ ಅಂತ ನಾ ಪರಿಗಣಿಸ್ತೀನಿ. ಯಾಕಂದ್ರೆ ಅಣ್ಣವರು 16 ವರ್ಷಗಳಿಂದ ಪರಿಚಯ. ಇಲ್ಲಿ ತಮಗೂ ಗೊತ್ತಿರ್ಬೋದು, ಶಂಕರ್ ಅಂತಾರಲ್ಲ, ಅನಿಲ್ ಶಂಕರ್ ಅವರು ಕೂಡ ನಮ್ಮ ರಿಲೇಷನ್. ವಿಜಯ್ ಕುಮಾರ್ ಅಲ್ಲಿ, ನಮ್ಮ ಕಾಳು ಅಲ್ಲಿ, ನಾವೆಲ್ಲ ಅಣ್ಣ ತಮ್ಮದೇರು. ನಮ್ಮ ರಟ್ಕಲ್ದವ್ರು ನೀವು ಬೀಗರು ಗೊತ್ತಿರ್ಬೋದು. ಹಾಗಾಗಿ ನಾನು ಓಡಾಡ್ಕೊಂಡಿದ್ದಾಗ ಏನೋ ನಾನು ಒಂದು ಅಲ್ಪ ಸೇವೆಯನ್ನು ಕಂಡು ಮತ್ತು ರೈತ ಪರ ಹೋರಾಟಗಾರರು ಅಂತೇಳಿ ಗುರುತಿಸಿ ಪಿ.ಡಿ. ಸರ್ ಭಾಳ ವರ್ಣನೆ ಮಾಡಿ ಹೇಳಿದ್ರು. ಭಾಳ ಹೈರಾಣದಾರ ನಮ್ಮ ಭಾಗದ ರೈತರು. ಯಾಕಂದ್ರೆ ಯಾವುದೇ ಒಂದು ರಾಜಕೀಯ ಲೀಡರ್ ಒಂದು ಕಾರ್ಯಕ್ರಮ ಕರೆದಾರಂದ್ರೆ ನಾವು ಎಲ್ಲೆಲ್ಲಿಂದರ ಹೋಗ್ತೀವಿ ಅವ್ರು ಬಲ್ಲಿ. ನಮ್ಮ ರೈತರ ಒಂದು ಹೋರಾಟಕ್ಕೆ ನಾವು ಕರೆದೀವಿ ಅಂದ್ರೆ ಒಂದು 10 ಮಂದಿ ಬರ್ಲಾಕ ಭಾಳ ನಿಮಿ ಅದ. ಹಂಗಾಗಿ ನಾವು ನಮ್ಮ ಭಾಗದಾಗ ಅದಕ್ಕೆ ಹೇಳ್ತಾರೆ, ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಿಂದುಳಿದ ಭಾಗ ಯಾವುದಾದ್ರೂ ಇದ್ರೂ ಅದು ಚಿಂಚೋಳಿ ತಾಲೂಕು ಅಂತ. ಆ ಪಟ್ಟಿ ನಾವು ಅಳಗ್ಸ್ಬೇಕಂದ್ರೆ ನಾವೆಲ್ಲರೂ ರೈತರು ಒಗ್ಗಟ್ಟಾಗಬೇಕು. ಒಗ್ಗಟ್ಟಾದಾಗ ಮಾತ್ರ ಈ ಪಟ್ಟಿ ಅಳಗ್ಸ್ಲಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಈ ಸಂದರ್ಭ ತಿಳಿಸುತ್ತಾ, ಈಗಾಗಲೇ ಅಲ್ಲಿ ಅಣ್ಣರು ನಾವು ನಿಂತಾಗ ಚರ್ಚೆ ಮಾಡಿದ್ರು. ನಾ ಆ್ಯಕ್ಚುಲಿ ಅಣ್ಣ ಒಬ್ಬ ಕಲಾವಿದ ಅಂತ ಭಾವಿಸಿದ್ದೆ. ಅವ್ರ ಸರ್ವೆಂಟ್ ಅಂತ ಇವತ್ತೇ ನನಗೆ ಗೊತ್ತಾಗ್ಯದ. ಅವ್ರ ಸರ್ವೆಂಟ್ ಇದ್ರು ಸಹಿತ ನಮ್ಮ ಭಾಗದಾಗ 20 ಕೆರೆಗಳವ, ಅದ್ರಾಗ ನಾವು ಸೇವೆ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಮುಂದಿನ ದಿನಮಾನದಲ್ಲಿ ತಮಗೊಂದು ಕಿವಿ ಮಾತು ಹೇಳ್ತೀನಿ ರೈತರಿಗೆ, ದಯಮಾಡಿ ಯಾವುದೋ ಒಂದು ಜಿಲ್ಲೆಯ ಒಬ್ಬ ಮಹಾನ್ ನಾಯಕರಂದ್ರೂ ತಪ್ಪಾಲಕ್ಕಿಲ್ಲ, ಅವರಿಗೆ ಧೀಮಂತ ರಾಜಕೀಯ ಧುರೀಣರಂದ್ರೂ ತಪ್ಪಾಲಕ್ಕಿಲ್ಲ. ಅಂತ ಮಹಾನುಭಾವ ಬಂದು ಬಿದ್ದಿರ್ತಕ್ಕಂಥ ಫ್ಯಾಕ್ಟ್ರಿ ಖರೀದಿ ಮಾಡಿ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಈ ಭಾಗದ ರೈತರು ಹಿಂದುಳಿದಾರ, ಈ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಮನೋಭಾವ ಇಟ್ಕೊಂಡು ಆ ಫ್ಯಾಕ್ಟ್ರಿ ತೆಗೆದಾರ. ಆ ಫ್ಯಾಕ್ಟ್ರಿಗೆ ನಾವೇನು ಅವ್ರಿಗೆ ಏನು ಕೊಟ್ಟು ಋಣ ತೀರಿಸ್ಬೇಕಂದ್ರೆ ನಮ್ಮ ಭಾಗದಾಗ ನಾವು ಕಬ್ಬು ಬೆಳಿಬೇಕು, ಆ ಫ್ಯಾಕ್ಟ್ರಿ ಕೊಡ್ಬೇಕು, ಅವ್ರ ಋಣ ತೀರಿಸ್ಬೇಕಷ್ಟೇ. ಅದಕ್ಕಾಗಿ ಮುಂದಿನ ದಿನಮಾನದಾಗ ತಾವು ಹೆಚ್ಚಿನ ಪ್ರಮಾಣದಾಗ ಕಬ್ಬು ಬೆಳೀರಿ, ಆ ಕಬ್ಬು ಬೆಳೆದ ಆ ಫ್ಯಾಕ್ಟ್ರಿ ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಮತ್ತು ಕಬ್ಬು ಹೆಂಗೆ ಬೆಳಿಬೇಕ್ರಿ ನೀರು ಇಲ್ದಾರ ಅಂತ ಕೇಳಿದ್ರೆ ಈಗಾಗಲೇ ಹಣ್ಣು ಹೇಳಿದ ಪ್ರಕಾರ ಮುಂದಿನ ದಿನದಾಗ ತಾವು ಯಾವಾಗಾದ್ರೂ ನಮಗೊಂದು ಕಾಲ್ ಮಾಡಿ ಸಾಕು, ಒಂದು ವಾರದಾಗ ನಾವೊಂದು ಹೋರಾಟ ರೂಪಿಸ್ತೀನಿ. ನಿಮ್ಮದು ಏತ ನೀರಾವರಿ ಇರಲಿ ಅಥವಾ ಕೆನಲಕ್ಕೆ ನೀರು ಹರಿಸೋದಿರಲಿ, ಯಾವುದೇ ಅಧಿಕಾರಿಗಳಿರಲಿ, ಅವ್ರು ಮಾಡಿ ಕೊಡ್ಲಿಲ್ಲ ಅಂದ್ರೂ ಅವ್ರ ಎನಿಮ್ಯಾಲ ಹಂಗೆ ಇರ್ತಕ್ಕಂಥ ಕೇಳಿ ಪಡಿಸ್ತಕ್ಕಂಥ ಶಕ್ತಿ ನಮಗದ ಅಂತಕ್ಕಂಥ ಮಾತು ಈ ಸಂದರ್ಭವನ್ನು ತಿಳಿಸುತ್ತಾ, ಈಗಾಗಲೇ ಬಹಳಷ್ಟು ಮಂದಿಗೆ ನೀವು ಎಲ್ಲ ಸನ್ಮಾನ ಮಾಡ್ಕೊಂಡು ಬಂದಿರಿ. ನಾನು ಅಣ್ಣವ್ರ ಪೇಪರ್ದಾಗ ಅಲ್ಲಿ ವಾಟ್ಸಪ್ ಫೇಸ್ಬುಕ್ ಇದ್ರಾಗ ನೋಡ್ತಿದ್ದ. ದಯಮಾಡಿ ಹೇಳ್ತೀನಿ, ಇದು ಹೇಳಬಾರ್ದು ಆದ್ರೂ ಹೇಳ್ತೀನಿ, ಅಣ್ಣ ನಮಗೂ ಒಂದು ಯಾಕೆ ಕರೀಲಿಲ್ಲ ಇಲ್ಲಿ ಅಂತಕ್ಕಂಥ ಮಾತು ನನ್ನ ಬಳಿ ಇತ್ತು. ಆದ್ರೂ ಇದು ಹೇಳಿದ್ರಲ್ಲಿ ಈಗ 13ನೇ ಮಾಸ ಯಾವುದೋ ಮಾಸ ಅಂತ, ಅಧಿಕ ಮಾಸ ಅಂತ 3 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಮಾಸನ್ಯಾಗ ನಮಗೂ ಕರೆದು ಸನ್ಮಾನ ಮಾಡಿದ್ವಿ. ಬಹಳ ಖುಷಿ ಅನಿಸ್ಲಿಕ್ಕತ್ತದ. ಈ ಪ್ರಕಾರ ಸಂಗೀತ ಉಳಿಬೇಕು ಮತ್ತು ನಮ್ಮ ನಾಟ್ಯ ಸಂಘ ಉಳಿಬೇಕು, ಕಲಾವಿದರು ಉಳಿಬೇಕು ಅಂತಕ್ಕಂಥ ಏನು ನೀವು ಕಾನ್ಸೆಪ್ಟ್ ಇಟ್ಕೊಂಡಿರಲ್ಲ, ಈ ಸೇವೆ ಎಲ್ಲರಿಗೂ ಮಾಡಕ್ಕೆ ಬರಂಗಿಲ್ಲ, ಎಲ್ಲ ಜಿಲ್ಲೆದಾಗೂ ಬರಂಗಿಲ್ಲ. ನನ್ನ ತಿಳಿದ ಪ್ರಕಾರ ಬಹಳ ಮಂದಿ ನಾವು ಎಲ್ಲಿಗೂ ನಾಟಕದಾಗ ಹೋದಾಗ ಮಾತಾಡ್ತೀವಿ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ
ಅತಿ ಹೆಚ್ಚು ನಾಟಕ ನಡೆಸ್ತಕ್ಕಂಥ ಸ್ಥಳ ಯಾವ್ದಾದ್ರು ಇದ್ರೆ ಚಿಂಚೋಳಿ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆನಿಂದ ಹೇಳ್ತೀನಿ. ಹಾಗಾಗಿ ಕಲಾವಿದರನ್ನ ಇಲ್ಲಿ ಜಾಸ್ತಿ ಅರ ಮಾಡ್ಬೇಕಂತ ಹುಮ್ಮಸ್ನು ಬಹಳ ಅದ ನಮ್ಮ ಕಡೆ. ಬಟ್ ಅದರಿಂದ ನಮ್ಗೆ ಏನೂ ಗಳಿಕೆ ಇಲ್ಲ. ಊರ್ದೇ ಕಿರಿಕಿರಿ ಬರ್ತಾವ, ಲಪಡ ಬರ್ತಾವ, ಮಳೆಗೆ ಹಾಳಿ ಇಂಥವ್ ಲಾಸೆ ಆತಾವ. ಆದ್ರೂ ನಾವು ಬಿಡಂಗಿಲ್ಲ. ಮನುಷ್ಯಾಗ 10,000 ಹೋಗಲಕ್ಕ 10 ಮಂದಿ ಲಾಕ್ ಹೋಗಲಕ್ಕ 2 ಲಾಕ್ ಹೋಗಲಕ್ಕ ಅಂತೀವಿ, ಮತ್ತೆ ನಾಟಕ ಮಾಡ್ತೀವಿ. ಅದು ನಾಟಕ ಮಾಡೋ ಉದ್ದೇಶ ಏನಂತ ಕೇಳಿದ್ರೆ, ನಾವು ನಾಟಕ ಮಾಡೋರು ಒಬ್ಬರೇ ಇದ್ರು ನಾಟಕದಿಂದ ಬದುಕತಕ್ಕಂಥ ಕುಟುಂಬಗಳು ಬಹಳ ಅಷ್ಟವ. ಒಬ್ಬ ಸಂಗೀತಗಾರರಾಗಲಿ, ನಾಟಕ ಸ್ಟೇಜ್ ಮಾಲಕ ಆಗಲಿ, ಕಲಾವಿದರಾಗಲಿ, ಮತ್ತು ಆ ಪ್ರಿಂಟ್ ಏನು ಹಾಕೊಟ್ಟಿರ್ತಾನಲ್ಲ ವಾಲ್ ಪೋಸ್ಟರ್ ಮತ್ತು ಪತ್ರಿಕೆ, ಇಂಥವರೆಲ್ಲ ಬಹಳ ಜನ ಅದರಿಂದ ಬದುಕ್ತಾರಂತಕ್ಕಂಥ ಮಾತು ಈ ಸಂದರ್ಭ ತಿಳಿಸುತ್ತಾ, ಈಗಾಗಲೇ ಅಣ್ಣವರು ಹೇಳಿದ ಹಾಗೆ ನಮ್ದೇನಂತ ಸಾಧನೆ ಇಲ್ಲ, ಆದರೂ ಕೂಡ ನನ್ನನ್ನು ಗುರುತಿಸಿ ಈ ಒಂದು ಸನ್ಮಾನಕ್ಕೆ ನಿನ್ನೆ ಒಂದು ಸನ್ಮಾನ ಆಗ್ಯಾದ ನನಗಂತ. ನನಗೂ ಗೊತ್ತೇ ಇರಲಿಲ್ಲ. 2 ದಿವಸ ಹಿಂದೆ ಹಚ್ಚಾರ ನನಗೂ ಇಂಥ ಒಂದು ಸನ್ಮಾನದ ತಾವು ಬರ್ಬೇಕ್ರಿ ಇದಕ್ಕಂತೇಳಿ. ಅದಕ್ಕೆ ನನಗೂ ಬಹಳ ಖುಷಿ ಅನ್ನಿಸ್ತದ. ಏನೋ ಒಂದು ನನ್ನ ಅಲ್ಪ ಸಮಾಜದಲ್ಲಿ ಮಾಡ್ತಕ್ಕಂಥ ಸೇವೆಯನ್ನು ಗುರುತಿಸಿ ನನ್ನನ್ನು ಇಲ್ಲಿ ಕರೆಸಿ ನಾವು ಮಾತಾಡಿಸಿ ನನಗೆ ಭಾಳ ಖುಷಿ ಆಯ್ತು. ತಾವೆಲ್ಲ ಹಿರಿಯರು ಕೂಡ ನಮಗೆ ಸನ್ಮಾನ ಮಾಡಿದ್ರಿ, ಭಾಳ ಸಂತೋಷವಾಯಿತು. ಮುಂದಿನ ದಿನಮಾನದಾಗ ನಮಗೂ ಕೂಡ ತಮ್ಮ ಆಶೀರ್ವಾದ ಇರಲಿ. ರೈತ ಪರ ಹೋರಾಟ ಮಾಡ್ಲಿಕ್ಕೆ ನನಗೂ ಇನ್ನೂ ಹೆಚ್ಚಿನ ಶಕ್ತಿ ತಾವು ಕೊಡ್ರಿ. ತಮ್ಮ ಭಾಗದಾಗ ಏನೇ ಇದ್ರೂ ನಮಗೆ ತಿಳಿಸ್ರಿ. ಆದಷ್ಟು ನನ್ನ ಅಳಿಲು ಸೇವೆಯನ್ನು ಸಲ್ಲಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಾಗ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.